सर हेलो ಆನೆ ಕಾಣ್ತಾ ಇಲ್ಲ ಗಮನ ಕಾಣ್ತಾರೆ ಮಧ್ಯ ದುಬಾರೆಯಿಂದ ಬಂದಿರುವಂಥ ಸರಿಸುಮಾರು 44 ವರ್ಷದ ಧನಂಜಯ ಈಗ ಸಿದ್ಧನಾಗಿದ್ದಾನೆ. ಸೊ ಇವಾಗ ಅವನಿಗೆ ಗಾದಿ ನಮ್ದವನ್ನೆಲ್ಲ ಹಾಕ್ಕೊಂಡು ಬಂದಿರುವಂಥದ್ದನ್ನು ನೋಡ್ಬೋದಾಗಿದೆ. ಇನ್ನು ಬನ್ನಿ, ಈಗ ಏನು ಮರದ ಔಡ ಇದನ್ನು ಫಸ್ಟು ಸಿದ್ಧಪಡಿಸ್ಕೊತಾ ಇದ್ದಾರೆ. ಅಂದರೆ ಆನೆ ಬಂದು ಅದರ ಜಾಗಕ್ಕೆ ನಿಂತ್ಕೊಳ್ಳೋದಕ್ಕೂ ಮುನ್ನ ಮೊದಲಿಗೆ ಅದನ್ನು ಒಂದು ಪ್ರಾಪರ್ ಪ್ಲೇಸ್ನಲ್ಲಿ ಇರಿಸ್ಕೊಳ್ಳಾಗುತ್ತೆ. ಮೊದಲಿಗೆ ತಂದು ಅದನ್ನು ಒಂದು ಏನು ರಾಲಿಯಲ್ಲಿ ತಂದಿದ್ದಾರೆ. ಯಾಕಂದರೆ ಅದು ವೆಯ್ಟ್ ಇರುತ್ತೆ, ಆಲ್ಮೋಸ್ಟ್ 250ರಿಂದ 300 kgಯನ್ನು ತೂಗುವಂಥ ಒಂದು ಮರದ ಔಡ ಇದಾಗಿರುತ್ತೆ. ಸೊ ಒಂದು ಟ್ರಾಲಿ ಥರ ಅದನ್ನು ಇರಿಸಿ ಅದನ್ನು ತೊಗೊಂಡು ಬಂದು ಇಲ್ಲಿ ನಿಲ್ಲಿಸಿರುವಂಥದ್ದನ್ನು ನೋಡ್ತಾ ಇದ್ದೀವಿ. ಹಾಗೆ ಇದರ ಜೊತೆಯಲ್ಲಿ ಇಲ್ಲಿ ಒಂದು ರೈಲಿಂಗ್ಸ್ ಥರ ಮಾಡಿದ್ದಾರೆ ನೋಡಿ. ಇದು ಪ್ರತಿ ಬಾರಿ ಅಂಬಾರಿಯನ್ನು ಕಟ್ಟುವಂಥ ದಿನ ಕೂಡ ಇದೇ ಜಾಗದಲ್ಲಿ ಇದೇ ಒಂದು ಸ್ಥಾನದಲ್ಲಿ ಮಾಡುವಂಥದ್ದು. ಅಂದರೆ ಇದು ರಾಜಮನೆತನದ ಮನೆ ಏನಿದೆ ಅದರ ಮುಂಭಾಗ ಇರುವಂಥ ಅಂಗಳದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇದು ನಾವು ಕಳೆದ ಬಾರಿ ಕೂಡ ತೋರಿಸಿದ್ವಿ. ಆದರೆ ಈಗ ಸ್ವಲ್ಪ ನಾವು ಇನ್ ಡೀಟೇಲಿಂಗ್ ಆಗಿ ನೋಡೋಣ ಯಾವ ರೀತಿ ಅದನ್ನು ಸಿದ್ಧಪಡಿಸ್ಕೋತಾರೆ ಅನ್ನುವಂಥದ್ದು. ಇವತ್ತು ಈಗ ಧನಂಜಯನಿಗೆ ಕಟ್ತಾ ಇರೋದ್ರಿಂದ ಮೊದಲ ದಿನದಲ್ಲಿ ಮಾತ್ರ ಪೂಜೆಯನ್ನು ಹಮ್ಮಿಕೊಳ್ಳಾಗುತ್ತೆ. ಅಂದರೆ ಅಭಿಮನ್ಯುಗೆ ಮರದ ಹೌಡವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ರು. ಸೊ ತದನಂತರ ಈಗ ಕಟ್ಟುವಂಥ ಸಂದರ್ಭದಲ್ಲಿ ಆ್ಯಸ್ ಯೂಶುವಲ್ ಅಲ್ಲಿ ಗಾದಿ ನಮ್ದವನ್ನು ಹಾಕೊಂಡು ಬಂದು ಇಲ್ಲಿ ಸಿದ್ಧಪಡಿಸ್ಕೊಳ್ತಾ ಇರೋದನ್ನು ನಾವು ನೋಡ್ಬೋದು. ನೋಡಿ, ಎಲ್ಲರೂ ಕೂಡ ಸಿದ್ಧಪಡಿಸ್ಕೊತಾ ಇದ್ದಾರೆ. ಎಂಥ ಮಳೆ ಬಂತು. ಮಳೆ ಹೌದೌದು. ಇದೊಂದು ಶುಭ ಸೂಚನೆ ಅಂತ ಕೂಡ ನಾವು ಅಂದ್ಕೊಳ್ಬೋದು. ಯಾಕೆಂತಂದರೆ ಮಳೆಯನ್ನು ಅಥವಾ ವರುಣರಾಯನ ಕೃಪೆಯನ್ನು ನಾವು ಯಾವಾಗಲೂ ಶುಭ ಸೂಚನೆ ಅಂತ ಕರಿತೀವಿ. ಒಂದು ಕಡೆ ಎಲ್ಲ ಅರಣ್ಯ ಇಲಾಖೆಯವರು ಕಟ್ಟಲಿಕ್ಕೆ ಸಿದ್ಧಪಡಿಸ್ಕೊತಾ ಇದ್ದರೆ ಮಳೆರಾಯ ಕೂಡ ಇಲ್ಲ, ನಾನು ಬಂದು ಸ್ವಲ್ಪ ಕಾರ್ಯಕ್ರಮವನ್ನು ನೋಡ್ತೀನಿ ಅಂತ ಅಂದ್ಕೊಂಡೇನೋ. ಸೊ ಹಾಗಾಗಿ ಬಂದ ನಂತರ ಈಗ ಬಂದಂಥ ಆನೆಗಳು ಅಂದರೆ ಧನಂಜಯ, ಹಾಗೆ ನಮ್ಮ ದೊಡ್ಡರ್ವೆ ಲಕ್ಷ್ಮಿ, ಹಿರಣ್ಯ ಮುಂತಾದ ಆನೆಗಳು ಏನು ಈ ಒಂದು ಜಾಗಕ್ಕೆ ಈಗ ಆಲ್ರೆಡಿ ತೆರಳಿದ್ವು. ಮಾವುತನೊಟ್ಟಿಗೆ ಅವೆಲ್ಲವೂ ಸ್ವಲ್ಪ ಏನು ಮಳೆ ಬೀಳದೇ ಇರುವಂಥ ಜಾಗದಲ್ಲಿ ಸೇರಿಕೊಂಡಿದ್ದಾವೆ. ಅದರ ಜೊತೆಯಲ್ಲಿ ನಾವು ನೋಡ್ಬೋದು ಒಂದಷ್ಟು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಕೂಡ ಅಲ್ಲೊಮ್ಮೆ ಇಲ್ಲೊಮ್ಮೆ ಎಲ್ಲೆಲ್ಲಿ ಒಂದು ಶೆಲ್ಟರ್ ಕಾಣಿಸ್ತಾ ಇದೆ ಅದರ ಅಡಿಯಲ್ಲಿದ್ದಾರೆ. ಇನ್ಫ್ಯಾಕ್ಟ್ ನಾವು ಅಲ್ಲಿಂದನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ನೋಡೋಣ ಮಳೆರಾಯ ನಮಗೆ ಇನ್ನು ಮುಂಬರುವ ವಿಡಿಯೋಗಳನ್ನು ಕವರ್ ಮಾಡೋದಕ್ಕೆ ಒಂದು ಕೃಪೆ ಮಾಡಿಕೊಡ್ತಾನ ಇಲ್ವಾ ಅನ್ನೋದಕ್ಕೆ ಅದು ನೋಡೋಣ.
ನೋಡಿದ್ರಲ್ಲ, ಇವತ್ತು ಮರದ ಹೌಡವನ್ನು ಕಟ್ತಾ ಇರುವಂಥ ನಮ್ಮ ಧನಂಜಯ ಹೇಗೆ ತನ್ನ ಒಂದು ಪೇಷನ್ಸಿಂದ ಪ್ರಿಪೇರ್ ಆಗ್ತಾ ಇದ್ದಾನೆ. ಸೊ ಎಂದಿನಂತೆ ಅಭಿಮನ್ಯುಗೂ ಕೂಡ ಯಾವ ರೀತಿ ಮರದ ಹೌಡವನ್ನು ಕಟ್ಟಿದ್ರು ಅದೇ ರೀತಿ ಈಗ ನಾವು ಮರದ ಹೌಡವನ್ನು ಕಟ್ತಾ ಇರೋದನ್ನು ಕಾಣ್ಬೋದಾಗಿದೆ. ಹಾಗೆ ಅದರ ಜೊತೆಯಲ್ಲಿ ಪಕ್ಕದಲ್ಲಿ ಕುಮ್ಕಿ ಆನೆಯಾಗಿ ಇವತ್ತು ಹೋಗಲಿಕ್ಕೆ ಅಂದರೆ ಜೊತೆಯಲ್ಲಿ ಧನಂಜಯನ ಕಂಟ್ರೋಲ್ ಮಾಡಲಿಕ್ಕೆ ಹೋಗಲಿಕ್ಕೆ ನಮ್ಮ ಹಿರಣ್ಯ ಹಾಗೆ ದೊಡ್ಡರ್ವೆಯ ಲಕ್ಷ್ಮಿಯನ್ನು ಆಯ್ಕೆ ಮಾಡಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅದನ್ನು ಆ್ಯಸ್ ಯೂಶುವಲ್ ಆ ಕ್ರೇನ್ನಲ್ಲಿ ಮರದ ಹೌಡವನ್ನು ತಗೊಂಡು ಮತ್ತೆ ಅದನ್ನು ಇಳಿಸಿ ಅದರದ್ದು ಒಂದು ಗಾದಿ ನಮ್ದ ಮೇಲೆ ಕರೆಕ್ಟಾಗಿ ಅದು ಪೊಸಿಷನಿಂಗ್ ಕೊಡ್ತಾ ಇದ್ದಾರೆ. ತದನಂತರ ಕಟ್ಟಿ ಅದಕ್ಕೆ ಮತ್ತೆ ಮರಳಿನ ಮೂಟೆಯನ್ನು ಹಾಕಿ ಆಲ್ಮೋಸ್ಟ್ 750 kgಗೆ ಒಂದು ತೂಕುವಂಥ ಸರಿದೂಗುವಂಥ ಒಂದು ವೆಯ್ಟನ್ನು ಅದಕ್ಕೆ ಹಾಕುವಂಥದ್ದು. ಸೊ ಇನ್ನು ನಮ್ಮ ಧನಂಜಯ ಯಾವ ರೀತಿ ಹೆಜ್ಜೆಯನ್ನು ಹಾಕ್ತಾನೆ ನೋಡೋಣ. ಸೊ ಈಗ ನಾವು ನೋಡ್ತಾ ಇದ್ದೀವಿ ನಮ್ಮ ಧನಂಜಯ ಮರದ ಹೌಡವನ್ನು ಕಟ್ಕೊಂಡು ಹೆಜ್ಜೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಹಾಗೆ ಇದರ ಜೊತೆಯಲ್ಲಿ ಸುಂದರವಾಗಿ ನಮ್ಮ ಹೆಣ್ಣಾನೆಗಳು ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾವೆ. ಅದು ನಮ್ಮ ದೊಡ್ಡರ್ವೆ ಲಕ್ಷ್ಮಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಾವು ನೋಡ್ಬೋದು ನಮ್ಮ ಹಿರಣ್ಯ. ಸೊ ಈ ಎರಡು ಆನೆಗಳು ಅಕ್ಕಪಕ್ಕ ನಿಂತು ಹೆಜ್ಜೆಯನ್ನು ಹಾಕೋದನ್ನು ಕಾಣ್ಬೋದಾಗಿದೆ. ಹಾಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಹುಶಃ ಮಳೆರಾಯನಿಗೂ ಕೂಡ ಭಾಳ ಖುಷಿ ಆಗ್ತಾ ಇದೆ ಅನಿಸುತ್ತೆ. ಹಾಗಾಗಿ ಮೇಲಿನಿಂದ ಅವನು ಕೂಡ ನಮಗೆ ಶುಭ ಸೂಚಿಸ್ತಾ ಇದ್ದಾನೆ. ಇದರ ಜೊತೆಯಲ್ಲಿ ಆನೆಗಳಿಗೆ ಮಳೆ ಅಥವಾ ನೀರು ಇದನ್ನು ಕಂಡ್ರೆ ಬಹಳ ಖುಷಿ ಆಗುತ್ತೆ. ಸೊ ನನ್ನ ಅನಿಸಿಕೆ ನೋಡೋದಾದರೆ ನಮ್ಮ ಮಳೆ ಬೀಳ್ತಾ ಇರೋದ್ರಿಂದ ಆನೆಗಳು ಇನ್ನೂ ಭಾಳ ಖುಷಿಯಾಗಿ ಹೆಜ್ಜೆಯನ್ನು ಹಾಕುತ್ತೆ ಅಂತ ಅನಿಸುತ್ತೆ. ಸೊ ಈಗ ಅರಮನೆಯ ಅಂಗಳದಲ್ಲಿ ಮರದ ಹೌಡವನ್ನು ಕಟ್ಕೊಂಡು ನಮ್ಮ ಆನೆಗಳು ಹೆಜ್ಜೆಯನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಕಂಪ್ಲೀಟ್ ವಿಡಿಯೋವನ್ನು ತೋರಿಸುವಂಥ ಎಲ್ಲ ಆಸೆ ನಮಗೂ ಕೂಡ ಇದೆ. ಆದರೆ ಮಳೆಯ ಕಾರಣದಿಂದ ನಾವು ಫುಲ್ ವಿಡಿಯೋವನ್ನು ತೋರ್ಸೋಕ್ಕಾಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ನೋಡೋಣ. ಆದಷ್ಟು ವಿಡಿಯೋನ ಕವರ್ ಮಾಡ್ತೀವಿ. ಸದ್ಯಕ್ಕೆ ಈಗ ನಮ್ಮ ಧನಂಜಯ ಹಾಗೆ ಎರಡು ಆನೆಗಳು ಯಾಕಂದರೆ ಕುಮ್ಕಿ ಆನೆಗಳಾಗಿ ಹಿರಣ್ಯ ಮತ್ತು ಲಕ್ಷ್ಮಿ ಹೆಜ್ಜೆ ಇಡೋದನ್ನು ಕಾಣ್ಬೋದಾಗಿದೆ. भैया इधर क्या ನೋಡ್ತಾ ಇದ್ದೀರಾ, ಈಗ ನಮ್ಮ ಧನಂಜಯ ವಿಶೇಷವಾಗಿ ಅರಮನೆ ಅಂಗಳದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದನ್ನು ಕಾಣ್ಬೋದಾಗಿದೆ. ಸೊ ನಿಜವಾಗ್ಲೂ ಮಳೆಯಲ್ಲಿ ನಮ್ಮ ಜೊತೆಯಲ್ಲಿ ಈ ಆನೆಗಳು ನಿಜವಾಗ್ಲೂ ಇದು ಒಂಥರ ವಿಭಿನ್ನವಾದಂಥ ಅನುಭವ. ಈಗ ನಾವು ನೋಡ್ತಾ ಇದ್ದೀವಿ ಮುಂದೆ ಬರ್ತಾ ಇರುವಂಥ ನಮ್ಮ ಕಂಜನ್ ಹೆಜ್ಜೆಯನ್ನು ಹಾಕ್ಕೊಂಡು ಬರ್ತಾ ಇದ್ದಾನೆ. ಬಹಳಷ್ಟು ಜನ ಕೇಳ್ತಾ ಇದ್ದಾರೆ ಪ್ರಶ್ನೆ, ಕಂಜನ್ ಕೂಡ ಭಾಗವಹಿಸ್ತಾ ಇದ್ದಾನ ಅಂತ. ಹೌದು ನೋಡಿ, ಕಂಜನ್ ಭಾಗವಹಿಸ್ತಾ ಇದ್ದಾನೆ. ಹಾಗೆ ಇದರ ಜೊತೆಯಲ್ಲಿ ನಮ್ಮ ಬೇರೆ ಬೇರೆ ಎಲ್ಲ ಆನೆಗಳು ಕೂಡ ಬರ್ತಾ ಇದ್ದಾವೆ. ಈಗ ನಮ್ಮ ಏಕಲವ್ಯ ಹೆಜ್ಜೆಯನ್ನು ಹಾಕ್ತಾ ಇರೋದನ್ನು ನೋಡ್ಬೋದು. ಹಾಗೆ ಇದರ ಜೊತೆಯಲ್ಲಿ ನಮ್ಮ ಮುಂದೆ ಬರ್ತಾ ಇರುವಂಥ ಎಲ್ಲ 14 ಆನೆಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದಾದ ನಂತರ ಒಂದು ಮತ್ತೊಂದು ಹೀಗೆ ಮೂರು ಲೈನ್ನಲ್ಲಿ ಬರ್ತಾ ಇರುವಂಥದ್ದು. ಸೊ ಮಧ್ಯದಲ್ಲಿ ನಮ್ಮ ಮಹೇಂದ್ರನನ್ನು ಕಾಣ್ಬೋದು. ಹಾಗೆ ಮತ್ತೊಂದು ಕಡೆ ನಮ್ಮ ಹೆಣ್ಣಾನೆ ಲಕ್ಷ್ಮಿಯನ್ನು ಕಾಣ್ಬೋದು. ಹಾಗೆ ಇನ್ನೊಂದು ಕಡೆ ನಮ್ಮ ವರಲಕ್ಷ್ಮಿಯನ್ನು ಕಾಣ್ಬೋದಾಗಿದೆ. ಸೊ ಹೀಗೆ ಒಂದೊಂದು ಆನೆಗಳು ಹೆಜ್ಜೆಯನ್ನು ಹಾಕ್ತಾ ಹಿಂಬದಿಯಲ್ಲಿ ಬರ್ತಾ ಇದ್ದಾನೆ ಹೀರೋ ಥರ, ಅದು ನಮ್ಮ ಧನಂಜಯ. ಮಳೆಯಲ್ಲೂ ಕೂಡ ಬಹಳಷ್ಟು ಜನರು ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಕಣ್ತುಂಬಿಸ್ಕೊಳ್ಳೋದನ್ನು ನಾವು ನೋಡ್ಬೋದಾಗಿದೆ. ಹಾಗೆ ಅದರ ಜೊತೆಯಲ್ಲಿ ಎಷ್ಟೇ ಮಳೆ ಇದ್ದರೂ ಕೂಡ ನಿಮಗೆ ಈ ವಿಡಿಯೋವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಹುಶಃ ನಿಮಗಿದು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಎಲ್ಲೋ ಒಂದು ಕಡೆ ಮಳೆಯಲ್ಲಿ ಈ ಥರ ಆನೆಗಳು ಹೆಜ್ಜೆಯನ್ನು ಹಾಕೋದನ್ನು ನಾವು ನೋಡ್ಲಿಕ್ಕೆ ಆಗಲ್ಲ. ಆದರೆ ಇವತ್ತು ಈ ವಿಡಿಯೋ ಮೂಲಕ ಯಾರಿಗೆಲ್ಲ ನೋಡಲಿಕ್ಕೆ ಸಾಧ್ಯವಾಗಿಲ್ಲ ಅವರು ವಿಡಿಯೋ ಮೂಲಕ ನೋಡ್ಕೋಬಹುದಾಗಿದೆ. ಸೊ ಎಲ್ಲೋ ಒಂದು ಕಡೆ ಮುಂದಿನ ವರ್ಷ ಧನಂಜಯ ಅಂಬಾರಿ ಆನೆ ಆಗೋದು ದೇವರಿಗೂ ಕೂಡ ಬಹಳಷ್ಟು ಪ್ರೀತಿ ಇರಬಹುದು. ಎಲ್ಲೋ ಒಂದು ಕಡೆ ವರುಣರಾಯನ ಕೃಪೆ ಹಾಗೂ ತಾಯಿ ಚಾಮುಂಡೇಶ್ವರಿಯ ಕೃಪೆ ಮಳೆಯ ರೀತಿಯಲ್ಲಿ ಧನಂಜಯನ ಮೇಲೆ ಸಿಂಪಡಿಸ್ತಾ ಇದ್ದಾರೆ. ಅಂದರೆ ಒಂದು ಅಕ್ಷತೆಯ ರೂಪದಲ್ಲಿ ಬೀಳ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀವಿ ನಾವು ಈಗ ದೂರದಲ್ಲಿ ಧನಂಜಯ ಕಾಣ್ತಾ ಇದ್ದಾನೆ.
ನೋಡುವಂಥ ಒಂದು ಕ್ಷಣ ಇದು ಅಂತ ಹೇಳ್ಬೋದು. ಅರಮನೆಯ ಅಂಗಳದಲ್ಲಿ ನಮ್ಮ ಆನೆಗಳು ಹೆಜ್ಜೆಯನ್ನು ಹಾಕ್ತಾ ಇರುವಂಥದ್ದು. ಏನು 14 ಆನೆಗಳು ಕೂಡ ಈ ಒಂದು ಹೆಜ್ಜೆಯನ್ನು ಹಾಕೊಂಡು ಹೋಗ್ತಾ ಇರೋದನ್ನು ಕಾಣ್ಬೋದಾಗಿದೆ. ನಮ್ಮ ದುಬಾರೆಯ ಧನಂಜಯ ಹಾಗೆ ಅವನ ಜೊತೆ ಬಂದಂಥ ಮತ್ತಿತರ ಎಲ್ಲ ಆನೆಗಳು ಅರಮನೆಯಲ್ಲಿ ಮಳೆಯಲ್ಲಿ ಮಿಂದು ಹೆಜ್ಜೆಯನ್ನು ಹಾಕ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಬಹುಶಃ ಜನರಿಗೆ ಸ್ವಲ್ಪ ಕಷ್ಟವಾಗ್ತಾ ಇದ್ರು ಕೂಡ ಆನೆಗಳಿಗೆ ಇಷ್ಟವಾಗ್ತಾ ಇದೆ. ಯಾಕಂದರೆ ಆನೆಗಳಿಗೆ ಮಳೆ ಅನ್ನುವಂಥದ್ದು ಅಥವಾ ನೀರು ಅನ್ನುವಂಥದ್ದು ಬಹಳ ಪ್ರೀತಿಯನ್ನು ಕೊಡುವಂಥದ್ದು, ಬಹಳ ಇಷ್ಟ ಆಗುವಂಥದ್ದು. ನಿಜವಾಗ್ಲೂ ನಮ್ಮ ಪೊಲೀಸ್ ಇಲಾಖೆಗೆ ಹಾಗೆ ಅರಣ್ಯ ಇಲಾಖೆಗೂ ಕೂಡ ಬಹಳ ಕಷ್ಟ ಆಗುವಂಥ ಕೆಲಸ. ಇಂಥ ಮಳೆಯಲ್ಲೂ ಕೂಡ ಜನರು ಒಂದು ಫೋಟೋ ತೊಗೊಳ್ಳೋಣ, ಒಂದು ವಿಡಿಯೋ ತೊಗೊಳ್ಳೋಣ ಅಂತ. ಹಾಗೆ ಇಲ್ಲಿ ಬರುವಂಥ ಸಾಕಷ್ಟು ಬೇರೆ ಬೇರೆ ಊರಿನ ಜನರು, ಫಾರಿನರ್ಸ್ ಎಲ್ಲರೂ ಕೂಡ ಅಯ್ಯೋ ಇದೇನೋ ವಿಶೇಷ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ವಿಡಿಯೋವನ್ನು ಮಾಡ್ಕೊತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಈಗ ಒಂದು ಅದ್ಭುತವಾದಂಥ ವ್ಯೂ ನಾವು ಇವಾಗ ಕಾಣೋಣ. ಅದು ನಮ್ಮ ಅರಮನೆಯ ಮುಂಭಾಗಕ್ಕೆ ಬರ್ತಾ ಇರುವಂಥ ನಮ್ಮ ಮುಂದಿನ ಕ್ಯಾಪ್ಟನ್ ಧನಂಜಯ, ಹಾಗೆ ಧನಂಜಯನ ಒಟ್ಟಿಗೆ ಮತ್ತೆ ನಮ್ಮ ಕುಮ್ಕಿ ಆನೆಗಳು ಹೆಜ್ಜೆಯನ್ನು ಹಾಕ್ತಾ ಇದ್ದಾವೆ. ಆ್ಯಂಡ್ ಸಚ್ ಎ ಬ್ಯೂಟಿಫುಲ್ ವ್ಯೂ. ನೋಡೋಣ. ಇದು ಕೂಡ ಒಂದು ತಾಲೀಮಿನ ಒಂದು ಭಾಗವಾಗಿರುತ್ತೆ. ಯಾಕೆಂತಂದರೆ ಯಾವುದೇ ಒಂದು ಅಂಬಾರಿ ಅಂಬಾರಿಯನ್ನು ಹೊತ್ತಿ ಮುಂದಕ್ಕೆ ತೆರಳಬೇಕಾದ್ರೆ ಇಲ್ಲಿ ಯಾರು ಅದನ್ನು ಒಂದು ಗಣ್ಯರು ಇರ್ತಾರೆ, ಅಂದರೆ ದಸರಾವನ್ನು ಉದ್ಘಾಟಿಸುವಂಥ ಗಣ್ಯರು ಇರ್ತಾರೆ, ಅವರಿಗೆ ಒಂದು ನಮಸ್ಕರಿಸಿ ತದನಂತರ ಮೆರವಣಿಗೆಯನ್ನು ಮುಂದುವರಿಸುವಂಥದ್ದು. ಈಗ ಅದೇ ಒಂದು ನಮಸ್ಕಾರವನ್ನು ಧನಂಜಯ ಮತ್ತು ಪಕ್ಕದಲ್ಲಿ ಇದ್ದಂಥ ಹಿರಣ್ಯ ಹಾಗೆ ನಮ್ಮ ದೊಡ್ಡರ್ವೆಯ ಲಕ್ಷ್ಮಿ ಕೂಡ ಸಲಾಮನ್ನು ಹೊಡೆಯೋದ್ರ ಮೂಲಕ, ನಮಸ್ಕರಿಸೋದ್ರ ಮೂಲಕ ಈಗ ಮುಂದೆ ಹೋಗ್ತಾ ಇರೋದನ್ನು ಕಾಣ್ಬೋದಾಗಿದೆ. ಮಳೆ ಕಮ್ಮಿ ಇವಾಗ ಸಂತೋಷ ಬಿತ್ತಕೈತಲ್ಲ ಮಳೆ ಇಲ್ಲಿ ಬಾಂತ ನಿಮ್ಮ ಗಾಡಿ ಸರ್ ಮಳೆ ಕಮ್ಮಿ ಆಗತ್ತಂತೆ ಮಿಸ್ಮಲ್ ಐತಲ್ಲ. ಇವತ್ತು ಧನಂಜಯನಿಗೆ ಒಂದು ಮರದ ಔಡವನ್ನು ಕಟ್ತಾ ಒಂದು ವಿಶೇಷವಾದಂಥ ತಾಲೀಮನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಪ್ರಾರಂಭದಲ್ಲೇ ಮಳೆರಾಯ ಶುಭ ಸೂಚಿಸೋದ್ರ ಮೂಲಕ ಶುರುವಾದಂಥ ಮಳೆ ತದನಂತರ ಹೇಗೋ ಸ್ವಲ್ಪ ಒಂದು ಅಣು ಮಾಡಿಕೊಡ್ತು. ಆ ಸಂದರ್ಭದಲ್ಲಿ ಅದಕ್ಕೆ ಹೇಗೋ ಆಗೋ ಈಗ ಕಷ್ಟಪಟ್ಟು ಒಂದು ಮರದ ಔಡವನ್ನು ಕಟ್ಟಲಾಗಿತ್ತು. ಆದರೆ ಅದಾದ ಬಳಿಕ ಮತ್ತೆ ಅದು ಮುಂದುವರೆದ ನಂತರ ಬಹಳಷ್ಟು ಮಳೆ ಇದ್ದಿದ್ದು ನೀವು ಈಗ ಆಲ್ರೆಡಿ ವಿಡಿಯೋದಲ್ಲಿ ನೋಡಿದ್ದೀರಾ ಯಾವ ರೀತಿ ಮಳೆ ಇತ್ತು ಅಂತ ಹೇಳಿ. ಇನ್ನು ಅರಮನೆಯ ಅಂಗಳದಲ್ಲಿ ಒಂದು ಸುತ್ತು ಹಾಕಿದಂಥ ಧನಂಜಯ ಮತ್ತು ಮತ್ತಿತರ ಆನೆಗಳನ್ನು ನೋಡಿದಾಗ ಧನಂಜಯನಿಗೆ ಕಟ್ಟಿದಂಥ ಗಾದಿ ನಮ್ದ ಎಲ್ಲ ಏನಿದೆ ಇದು ಮತ್ತೆ ಇದೇ ಥರ ಮಳೆಯಲ್ಲಿ ನಡ್ಕೊಂಡು ಹೋದರೆ ಒದ್ದೆ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಸಲ ಒದ್ದೆ ಆದರೆ ಇದನ್ನು ನಾನು ತಿಳ್ಕೊತಾ ಇದ್ದೆ, ಮತ್ತೆ ಮುಂಬರುವ ದಿನದಲ್ಲಿ ಇದೇ ಒಂದು ಗಾದಿ ನಮ್ದವನ್ನು ಬಳಕೆ ಮಾಡುವಂಥದ್ದು. ಹಾಗೆ ಇದನ್ನು ಮತ್ತೆ ಪ್ರಿಪೇರ್ ಮಾಡಬೇಕು ಅಂತಂದರೆ ಒಂದು ಲೋಡ್ ಅಥವಾ 2 ಲೋಡ್ ಒಣ ಹುಲ್ಲು ಬೇಕಾಗತ್ತಂತೆ. ಆ ಒಣ ಹುಲ್ಲು ಕೂಡ ತುಂಬ ಹದವಾಗಿ ಒಣಗಿರುವಂಥ ಹುಲ್ಲು ಬೇಕಾಗತ್ತಂತೆ. ಇದೆಲ್ಲನ ಸೇರಿ ಆ ಗಾದಿ ನಮ್ದವನ್ನು ಮಾಡಬೇಕಾಗತ್ತಂತೆ. ಹಾಗಾಗಿ ಇದನ್ನು ಆದಷ್ಟು ನೆನೆದೇ ಇರೋ ಥರ ಕಾಪಾಡ್ಕೊಳ್ಳೋದು ಕೂಡ ಒಂದು ಜವಾಬ್ದಾರಿಯುತ ಕೆಲಸವಾಗಿರೋದ್ರಿಂದ ಸದ್ಯಕ್ಕೆ ಅರಮನೆ ಅಂಗಳದಲ್ಲಿ ಸುತ್ತ ಹಾಕಿದಂಥ ನಮ್ಮ ಧನಂಜಯ ಈ ತಾಲೀಮನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ.
ಯಾಕೆ ಅಂತಂದರೆ ನಾನು ಹೇಳಿದೆ ಅದು ಮಳೆಯಿಂದ ಜಾರುವಂಥ ಸಾಧ್ಯತೆ ಕೂಡ ಇದೆ ಮೇಲೆ ಕಟ್ಟಿರುವಂಥ ಮರದ ಔಡ. ಹಾಗಾಗಿ ಇದನ್ನು ಈಗ ಇಳಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಮ್ಮೆ ಇದು ಅರಣ್ಯ ಇಲಾಖೆಯವರಿಗೆ ಹಾಗೆ ಸಿಬ್ಬಂದಿ ವರ್ಗದವರಿಗೆ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಯಾಕಂತಂದರೆ ದಸರಾ ದಿನ ಯಾವ ರೀತಿ ಯಾವ ಸಂದರ್ಭ ಏನೋ ಬರುತ್ತೆ ಎದುರಾಗುತ್ತೆ ಅನ್ನೋದನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಯಾಕಂತಂದರೆ ನಾವು ಪ್ರಕೃತಿಯ ಮುಂದೆ ನಾವೇನೂ ಅಲ್ಲ, ಪ್ರಕೃತಿ ಯಾವ ರೀತಿ ನಮಗೆ ಅಣು ಮಾಡಿಕೊಡುತ್ತೆ ಅಂದಿನ ದಿನ ಅಂತ. ಸೊ ವಿಜಯದಶಮಿ ದಿನ ಬಹುಶಃ ಇಂಥದ್ದೊಂದು ಸಂದರ್ಭ ಬಂದರೆ ಅದಕ್ಕೂ ಕೂಡ ಇದೊಂದು ತಾಲೀಮ್ ಅಂತ ಕೂಡ ಹೇಳ್ಬೋದು. ಅಂದರೆ ಅದಕ್ಕೂ ಈ ಎಲ್ಲ ಇಲಾಖೆಯವರು ಹಾಗೆ ಆನೆಗಳು ಪ್ರಿಪೇರ್ ಆಗೋದಕ್ಕೆ ಇದು ಒಂದು ಸೂಕ್ತವಾದಂಥ ತಾಲೀಮಾಗುತ್ತೆ ಅಂತ ಭಾವಿಸ್ತಾ. ಇನ್ನು ನಮ್ಮ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೊಮ್ಮೆ ಧನಂಜಯನಿಗೆ ವಿ ವಿಶ್ ಹಿಮ್ ಆಲ್ ದ ಬೆಸ್ಟ್. ಹಾಗೆ ಇದರ ಜೊತೆಯಲ್ಲಿ ಮತ್ತಿತರ ಎಲ್ಲ ಆನೆಗಳಿಗೂ ಕೂಡ ಎಲ್ಲ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.